ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಬಗ್ಗೆ 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 1800 ಇಸ್ವಿಯಲ್ಲಿ ಅಮೆರಿಕ ಚಿಕಾಗೋ ನಗರದಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆಗುತ್ತೆ. ಕಾರ್ಖಾನೆಯಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ಕೆಲವೊಂದು ಚಿಕ್ಕ ಪುಟ್ಟ ಟಾರ್ಚರು ಮತ್ತು ಕಾಲಾವಧಿ ಜಾಸ್ತಿ ಆಗ್ತಾ ಇರುತ್ತೆ. 8 ಅವರ್ಗೋಸ್ಕರ 10 ಅವರ್ ಮಾಡಿಸೋದು, 10 ಅವರಿಂದ 15 ಅವರ್ ಮಾಡಿಸೋದು, ಟೈಮಿಂಗೇ ಇರುವುದಿಲ್ಲ. ಆ ಬಿಸ್ನೆಸ್ ಟಾರ್ಗೆಟ್ ಏನಿರುತ್ತೋ ಆ ಟಾಸ್ಕ್ ಮುಗಿಯೋ ತನಕ ಅವ್ರನ್ನ ಬಿಡ್ತಾ ಇರಲಿಲ್ಲ. ಸೊ 1886ರಲ್ಲಿ ಅಮೆರಿಕ ಚಿಕಾಗೋ ನಗರದಲ್ಲಿ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗುತ್ತೆ. ಅದೇ ದಿವಸ ಎಲ್ಲ ಕಾರ್ಮಿಕರು 8 ಗಂಟೆ ಕಾಲ ಕೆಲಸ ಮಾಡಲಿ ಎಂದು ಆದೇಶ ನೀಡುತ್ತೆ. ಹಾಗೂ ನಮ್ಮ ಭಾರತ ದೇಶದಲ್ಲಿ 1923ರಂದು ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗುತ್ತೆ. ಅದೇ ರೀತಿ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಮೇ 1ರಂದು ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗುತ್ತೆ. ಮೇ 1ರಂದು ಗೌರ್ಮೆಂಟ್ ಹಾಲಿಡೇ ಅಂತ ಕೂಡ ಡಿಕ್ಲೇರ್ ಮಾಡುತ್ತೆ ಮತ್ತು ಆದೇಶ ಕೂಡ ನೀಡುತ್ತೆ. ಇವಾಗ ತನಕ ಕೂಡ ಮೇ 1ರಂದು ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗ್ತಾ ಇದೆ. ಬಟ್ ಹಾಲಿಡೇ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಆದೇಶದ ಮೇರೆಗೆ ರೈತರು ಮತ್ತು ಕಾರ್ಮಿಕರಿಗೆ ಕಠಿಣ ಪರಿಶ್ರಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತರಾಗಿರಬೇಕು ಎಂದು ಪದ್ಧತಿಯಾಗಿದೆ. ಹಾಗೂ ಅವರಿಗೆ ಚಿರುನುಡಿಯಾಗಿರಬೇಕೆಂದು ಕೂಡ ಪದ್ಧತಿಯಾಗಿದೆ. ಅದೇ ರೀತಿ ಎಲ್ಲ ಕಾರ್ಮಿಕರ ಕುಂದುಕೊರತೆಗಳು ಹಂಚಿಕೊಳ್ಳಲಿಕ್ಕೆ ಮೇ 1ರಂದು ಕಾರ್ಮಿಕರ ಹಬ್ಬ ಎಂದು ಆಚರಿಸಲಾಗುತ್ತೆ. ಸೊ ಈ 2 ಮಾತು ಹೇಳಲಿಕ್ಕೆ ಕಾಲಾವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಕಾರ್ಮಿಕರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಚಿರುನುಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕಾರ್ಮಿಕರ ದಿನಾಚರಣೆ.